ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರಿನಲ್ಲಿ ಮೀಸಲು ಅರಣ್ಯದ ಮೇಲೆ ಅತಿಕ್ರಮಣ ನಡೆಸಿರುವ ಆಘಾತಕಾರಿ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಖಾಸಗಿ ಎಸ್ಟೇಟ್ ಮಾಲೀಕರು ತಮ್ಮ ಜಮೀನಿಗೆ ಹೊಂದಿಕೊಂಡಿರುವ ಅರಣ್ಯ ಪ್ರದೇಶಕ್ಕೆ ನುಗ್ಗಿ ಸುಮಾರು 600ಕ್ಕೂ ಹೆಚ್ಚು ಕಾಡು ಜಾತಿಯ ಮರಗಳನ್ನು ಅಕ್ರಮವಾಗಿ ಕಡಿದುರುಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಾಶಪಡಿಸಲಾದ ಮರಗಳಲ್ಲಿ ಅತ್ಯಂತ ಬೆಲೆ ಬಾಳುವ ಸಾಗುವಾನಿ ಮರಗಳು ಕೂಡ ಸೇರಿವೆ ಎಂದು ತಿಳಿದು ಬಂದಿದೆ. ಎಸ್ಟೇಟ್ ವಿಸ್ತರಣೆಯ ಉದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಕೂಡ ಎನ್ನಲಾಗ್ತಿದೆ. ಇನ್ನು ಈ ಒಂದು ಅಕ್ರಮ ಅರಣ್ಯ ನಾಶದ ಬೆನ್ನಲ್ಲೇ ಎಸ್ಟೇಟ್ ಆವರಣದಲ್ಲಿ ಜಿಂಕೆಯ ಕಳೆಬರಹ ಪತ್ತೆಯಾಗಿರುವುದು ಪರಿಸರ ಪ್ರೇಮಿಗಳ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಎಸ್ಟೇಟ್ ಮಾಲೀಕ ಮತ್ತು ಮ್ಯಾನೇಜರ್ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಇದೀಗ FIR ಕೂಡ ದಾಖಲಿಸಲಾಗಿದೆ. ಆರೋಪಿಗಳ ಮೇಲೆ ಅರಣ್ಯ ಕಾಯ್ದೆ ಮಾತ್ರವಲ್ಲದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಿಸಲಾಗಿದ್ದು, ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಕೂಡ ತೀವ್ರಗೊಳಿಸಿದ್ದಾರೆ. ಮಲೆನಾಡಿನ ಸೂಕ್ಷ್ಮ ಪರಿಸರ ವಲಯದಲ್ಲಿ ನಡೆದಿರುವ ಈ ಮರಗಳ ಮರಣ ಹೋಮ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಈಡು ಮಾಡಿಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಉರುಬೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ 280 ರಿಸರ್ವ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಅದರ ಆಸುಪಾಸಿನಲ್ಲಿ ಏನೋ ಅಷ್ಟಲಕ್ಷ್ಮಿ ಎಸ್ಟೇಟ್ ಅಂತ ಇದೆ. ಆ ಎಸ್ಟೇಟ್ನ ಮಾಲೀಕರು ಲಕ್ಷಾಂತರ ಮೌಲ್ಯದ ಮರಗಳನ್ನು ನಾಶಪಡಿಸಿರುವುದಲ್ಲದೆ ಅಲ್ಲಿಯ ಅವರ ಎಸ್ಟೇಟ್ನ ಅನುಕೂಲಕ್ಕಾಗಿ ಪಶ್ಚಿಮ ಘಟ್ಟದ ರಿಸರ್ವ್ ಫಾರೆಸ್ಟ್ನಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ JCBಗಳನ್ನ ಬಳಸಿ ಭೂಗರ್ಭಕ್ಕೆ JCBಗಳನ್ನ ಬಳಸಿ ಸಾಕಷ್ಟು ಹಾನಿ ಉಂಟು ಮಾಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸಸ್ಯ ಸಂಕುಲನವನ್ನು ನಿಷೇಧಿತ ಕಳೆನಾಶಕಗಳನ್ನ ಬಳಸಿ ಹಾನಿ ಮಾಡಿದ್ದಾರೆ. ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಅಲ್ಲಿ ಸತ್ತಿದ್ದಾವೆ ಅನ್ನೋ ಒಂದು ಮಾಹಿತಿ ಇದೆ. ನಾವು ತಿಳಿದಿರೋ ಮಟ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿಗಳ ಪ್ರಕಾರ ಅಲ್ಲಿಯ ಸಂಪೂರ್ಣ ಭೂ ಒಡಲು ಏನು ನಮ್ಮ ಪಶ್ಚಿಮ ಘಟ್ಟಗಳ ಏನಿದೆ ಪ್ರದೇಶ ಇದೆ ಸಂಪೂರ್ಣ ನಾಶ ಆಗಿದೆ. ಅಲ್ಲಿರ್ತಕ್ಕಂಥ ಹಚ್ಚ ಹಸಿರಿನ ಕಾನನ ಇವತ್ತು ಬರಡಾಗಿ ನಿಂತಿದೆ. ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳೆಲ್ಲ ಈಗ ಜನನಿಬಿಡ ಪ್ರದೇಶಕ್ಕೆ ವಲಸೆ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಸತ್ಯತೆ ಬಹಿರಂಗ ಆಗಬೇಕು. ಆ ವಿಚಾರವಾಗಿ ನಾವು ಹಸಿರು ಫೌಂಡೇಶನ್ ಈ ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತದೆ. ಜೊತೆಗೆ ಅಲ್ಲಾಗಿರ್ತಕ್ಕಂಥ ಪರಿಸರಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಬಹಿರಂಗಪಡಿಸಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋವರೆಗೂ, ಅಲ್ಲಿ ಯಾರು ತಪ್ಪಿತಸ್ಥರು ಅವ್ರನ್ನ ಬಂಧಿಸೋವರೆಗೂ ಹಸಿರು ಫೌಂಡೇಶನ್ನು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದೆ. ಇದಕ್ಕೆ ಅರಣ್ಯ ಇಲಾಖೆಯವರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ. ಹಾಗೆ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರನ್ನು ಕೇಳ್ಕೊಳ್ತೀವಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ರೈತರುಗಳಿಗೆ ಸಮಸ್ಯೆ ಆದಾಗ ನೀವು ಇದನ್ನು ವಾಯ್ಸ್ ಮಾಡೋದಿಲ್ಲ. ಇಲ್ಲಿ ಇಷ್ಟೆಲ್ಲ ಒಂದು ಇಡೀ ನಮ್ಮ ಮಲೆನಾಡಿನ, ಅದರಲ್ಲೂ ಮುಖ್ಯವಾಗಿ ಒಂದು ವಿಶೇಷ ಒಂದು ಪ್ರದೇಶ ನಮ್ಮದು, ನಮ್ಮ ಪಶ್ಚಿಮ ಘಟ್ಟ, ಮಲೆನಾಡಿನ ಪಶ್ಚಿಮ ಘಟ್ಟ. ಅಂಥದ್ರಕ್ಕೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ವ್ಯಕ್ತಿಗಳು ಬಂದು ಇವತ್ತು ಈ ಸಂಪೂರ್ಣ ನಾಶ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು. ಯಾವುದೇ ರಾಜಕೀಯ ಇದಕ್ಕೆ ಹಿತಾಸಕ್ತಿಗೆ ಬಲಿಯಾಗಬಾರ್ದು. ಪರಿಸರ ನಾಶ ಆಗಿರೋದನ್ನು ಎಂಟೈರ್ ಏನು ನಮ್ಮ ಮಲೆನಾಡಿನ ಪರಿಸರವಾದಿಗಳು ಮತ್ತು ಎಲ್ಲರೂ ಕೂಡ ಇದನ್ನು, ಸ್ಥಳೀಯರು ಕೂಡ ಇದ್ರ ಬಗ್ಗೆ ವಿರೋಧ ವ್ಯಕ್ತ ಆಗ್ತಿದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾರೇ ಆಗಿರಲಿ, ಎಂಥ ಅವನು ದೊಡ್ಡ ವ್ಯಕ್ತಿನೇ ಆಗಿದ್ದರೂ ಕೂಡ ಇದ್ರ ಬಗ್ಗೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ನಾವು ಮುಖ್ಯವಾಗಿ ಕೇಳ್ಕೊಳ್ಳೋದಿಷ್ಟೇ, ಅವನು ಯಾರೇ ಆಗಿದ್ರೂ ಕೂಡ ಅವ್ನು ಬಂಧಿಸಬೇಕು, ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ.